ನಿಜವಾದ ಮಾತು. ಒಂದು ಪಕ್ಷ ನೀವು ಕಾನೂನಿನ ಮೊರೆಗೆ ಹೋದ್ರು ನಿಮಗೆ ತಾತ್ಕಾಲಿಕವಾದಂಥ ಪರಿಹಾರ ಸಿಗ್ಬೋದು. ಏನು, ಇವತ್ತು ಹೋದರೆ ನೀವೇನೋ ನನಗೆ ದೌರ್ಜನ್ಯ ನಡೀತಾ ಇದೆ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ಒಂದು ಎಂಥದ್ದು ರಾಷ್ಟ್ರೀಯ ಆರ್ಡರ್ ಏನೋ ಕೊಡ್ತಾರೆ, ಮತ್ತು ಇನ್ನೊಂದು ನೀವು ಆ ಮನೆಗೆ ಒಂದು ಪ್ರೊಟೆಕ್ಷನ್ ಆರ್ಡರ್ ಅಂತಲೋ ಏನೋ ಒಂದು ಕೊಡ್ತಾರೆ. ಅದು ಎಲ್ಲವೂ ತಾತ್ಕಾಲಿಕವಾದಂಥದ್ದು. ನಿಮಗೆ ಶಾಶ್ವತವಾದಂಥ ಪರಿಹಾರ ಬೇಕು ಅಂದರೆ ಏನು ಮಾಡಬೇಕು? ಎಲ್ಲಿ ಆ ಸಮಸ್ಯೆ ಉದ್ಭವಿಸಿದೆ, ಯಾವ ಕಾರಣಕ್ಕೆ ಉದ್ಭವಿಸಿದೆ ಅದನ್ನು ನೀವು ಸ್ಪಂದಿಸಬೇಕು. ಅದಕ್ಕೆ ಎಲ್ಲಿ ಉದ್ಭವಿಸಿದೆ, ಸಮಾಜದಲ್ಲಿ ಉದ್ಭವಿಸಿದೆ, ಯಾವ ಕಾರಣಕ್ಕೆ ನಮ್ಮಲ್ಲಿ ಪರಸ್ಪರ ಅರ್ಥ ಮಾಡ್ಕೊಂಡಿಲ್ಲದೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋದಕ್ಕೆ ಉತ್ಪತ್ತಿ ಆಗಿದೆ ಅಂದಾಗ ನಾವು ಇಂಥ ಸೂಕ್ಷ್ಮತರವಾದ ವಿಚಾರಗಳಿಗೆ ನಾವು ನಮ್ಮಲ್ಲೇ ಪರಿಹಾರವನ್ನು ಕಂಡುಕೊಳ್ಳಬೇಕೇ ಹೊರತು ಇಂಥ ವಿಷಯಗಳಿಗೆಲ್ಲ ಕಾನೂನನ್ನು ಆಶ್ರಯಿಸೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಬಹಳಷ್ಟು ಅಚ್ಚುಕಟ್ಟಾಗಿ ಈ ಎರಡೂ ಕಾನೂನುಗಳ ಬಗ್ಗೆ ನಮಗೆ ತಿಳುವಳಿಕೆಯನ್ನು ಮುಗಿಸಿದ್ದಾರೆ. ಮೊದಲನೇದಾಗಿ ಮಾತಾಡ್ತಾ ಈಗ ನನ್ನ ಕಾರ್ಯಕ್ರಮ ಕೇವಲ 3 ನಿಮಿಷಗಳಲ್ಲಿ ಅದನ್ನು ಕನ್ಕ್ಲೂಡ್ ಮಾಡ್ತಕ್ಕಂಥದ್ದು. ಮಹಿಳೆ ಮತ್ತು ದೌರ್ಜನ್ಯ ಇರ್ತಕ್ಕಂತಹ ಕಾನೂನುಗಳ ಬಗ್ಗೆ ಮೊದಲು ಇಂದಿರಾ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ರು. ಅವ್ರ ಮಾತಿನಲ್ಲಿ ನಾನು ಗ್ರಹಿಸಿಕೊಂಡಂತಹ ಕೆಲವರ ವಿಷಯಗಳು ಅಂತ ಹೇಳಿದ್ರೆ, ಈ ಮಹಿಳಾ ದೌರ್ಜನ್ಯ ಕಾಯ್ದೆ 2005 ಸೆಪ್ಟೆಂಬರ್ 13ನೇ ತಾರೀಕು ವಿದ್ಯುಕ್ತವಾಗಿ ಜಾರಿಗೆ ಬಂದಿದೆ. ದೌರ್ಜನ್ಯ ಅಂತ ಹೇಳಿದ್ರೆ ಒಂದು ಕುಟುಂಬ ಅಥವಾ ಒಬ್ಬ ಮಹಿಳೆ ವಾಸ ಮಾಡ್ತಕ್ಕಂಥ ಪರಿಸರದಲ್ಲಿ ಅವಳಿಗೆ ನೀಡ್ತಕ್ಕಂಥ ಮಾನಸಿಕ, ದೈಹಿಕ ಕಿರುಕುಳಗಳು ಅಥವಾ ಬೇರೆ ರೀತಿಯ ಅವಳ ಅಶ್ಲೀಲವಾದ ಭಾಷೆಯಲ್ಲಿ ಬಳಸ್ತಕ್ಕಂಥದ್ದು ದೊಡ್ಡ ಡೆಫಿನೇಷನ್ ಇದೆ. ಹಾಗಾಗಿ ಇದಕ್ಕೆ ದೌರ್ಜನ್ಯಕ್ಕೆ ಕಾನೂನು 498 ನಲ್ಲಿ ಅದು ಸರ್ವಿಸ್ ಪ್ರೊವೈಡರ್ ಇರ್ಬೋದು ಅಥವಾ ಮ್ಯಾಜಿಸ್ಟ್ರೇಟ್ ಇರ್ಬೋದು, ಪ್ರೊಟೆಕ್ಷನ್ ಆಫೀಸರ್ ಇರ್ಬೋದು, ಇವರೆಲ್ಲರೂ ಕೂಡ ನಿಮ್ಮ ನೆರವಿಗೆ ಬರ್ತಾರೆ. ಸಮೀಪದ ಪೊಲೀಸ್ ಅಧಿಕಾರಿ ನಿಮ್ಮ ನೆರವಿಗೆ ಬರ್ತಾರೆ. ನಿಮಗೆ ವೈದ್ಯಕೀಯ ವಸತಿ ಸೌಲಭ್ಯಗಳನ್ನು ಒದಗಿಸಿಕೊಡ್ತಾರೆ. ತಾತ್ಕಾಲಿಕವಾಗಿ ಕನಿಷ್ಠ 2,000 ರಿಂದ 10,000 ರೂಪಾಯಿವರೆಗೆ ನಿಮಗೆ ಒಂದು ಪರಿಹಾರವನ್ನು ಒದಗಿಸಿಕೊಡ್ತಕ್ಕಂಥ ವ್ಯವಸ್ಥೆ ಇದೆ. 1987ರಲ್ಲಿ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ಅಂತ ಒಂದು ಉಚಿತ ಕಾನೂನಿನ ನೆರವು ಕೂಡ ನಿಮಗೆ ಇದೆ. ಇದರ ಸದುಪಯೋಗವನ್ನು ನೀವು ಪಡ್ಕೊಳ್ಳಿ. ಹೆಣ್ಣನ್ನು ಯಾರು ಅನುಮಾನಾಸ್ಪದವಾಗಿ ನೋಡುವುದನ್ನ ಬಿಡಿ. ಮತ್ತು ಕಾನೂನುಗಳು ಸಾಮಾನ್ಯವಾಗಿ ದುರ್ಬಳಕೆಯಾಗದಂತೆ ಅಂತಿಮ ಅಸ್ತ್ರವಾಗಿ ನೀವು ದೌರ್ಜನ್ಯ ಕಾನೂನನ್ನ ಕೋರ್ಟ್ಗೆ ಅಥವಾ ನ್ಯಾಯಾಲಯಕ್ಕೆ ಅಥವಾ ಪೊಲೀಸ್ ಹೋಗಬೇಕಾಗ್ತದೆ. ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮಲ್ಲಿ ಈ ಕಾನೂನುಗಳನ್ನ ನಾವು ಮತ್ತೆ ನಮ್ಮ ಸಮಸ್ಯೆನ ನಾವೇ ಪರಿಹಾರ ಮಾಡಿಕೊಂಡಾಗ ನಮಗೆ ಮಾನಸಿಕವಾಗಿ ಕೌಟುಂಬಿಕವಾಗಿ ನೆಮ್ಮದಿ ಸಿಗ್ತದೆ ಅಂತೇಳಿ ನಾನು ಭಾವಿಸ್ತೀನಿ. ಈ ನಿಟ್ಟಿನಲ್ಲಿ ಕಾನೂನು ಇರ್ತಕ್ಕಂಥದ್ದು ಕೊನೆಯ ಅಸ್ತ್ರವಾಗಿ ನಾವೆಲ್ಲ ಬಳಸ್ಕೊಳ್ಳೋಣ ಅಂತ ಹೇಳಿ ಈ ದೌರ್ಜನ್ಯದ ಕಾನೂನು ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಈ ಲೈಂಗಿಕ ಕಿರುಕುಳದ ಬಗ್ಗೆ ಮಾತಾಡ್ತಾ ಗಿರಿಜಾಂಬಿಕಾ ಅವರು ಬಹಳ ಸವಿಸ್ತಾರವಾಗಿ ನಮಗೆ ಹೇಳಿದರು. ದೇವತೆಗಳ ಕಾಲದಲ್ಲಿ ಹೇಗೆ ಹೆಣ್ಣನ್ನ ಕೇವಲ ಉತ್ಸವಮೂರ್ತಿಯಾಗಿ ಅಲಂಕಾರಕ್ಕಾಗಿ ಕೂರಿಸಿಕೊಂಡು ಮತ್ತೆ ಮಾತೆ ಬೇರೆ ಪೃಥ್ವಿಯೇ ಬೇರೆ ಎಂಬಂತೆ ನಡ್ಸ್ಕೊಳ್ತಾ ಇದ್ರು. ಮತ್ತೆ ಪ್ರಕೃತಿದತ್ತವಾಗಿ ನಮಗೆಲ್ಲ ಒಂದು ಸ್ಥಾನಮಾನ, ಮಹಿಳೆಯರು ಎಲ್ಲರೂ ಕೂಡ ಒಂದೇ ಅಂತ ಹೇಳ್ತಾ ಇದ್ರು. ಆದ್ರೆ ಮುಖ್ಯವಾಗಿ ಲೈಂಗಿಕ ಕಿರುಕುಳ ಇರ್ತಕ್ಕಂಥದ್ದನ್ನ ನಾವು ನಿಜವಾಗಿ ಡೆಫಿನೇಷನ್ ಅನ್ನ ಸರಿಯಾಗಿ ಕೊಡ್ಲಿಕ್ಕೆ ಸಾಧ್ಯ ಇರ್ಬೋದು. ಯಾಕೆಂತ ಹೇಳಿದ್ರೆ ಲೈಂಗಿಕ ಕಿರುಕುಳ ಅನ್ನೋದು ಯಾವ ರೀತಿ ಇರ್ತದೆ ಅಂತ ಹೇಳಕ್ಕಾಗಲ್ಲ. ಕಚೇರಿಯಲ್ಲಿ ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ಅಶ್ಲೀಲವಾದ ಪದದಲ್ಲಿ ಬಳಕೆ ಇರ್ಬೋದು, ಅಥವಾ ಅವಳಿಗೆ ಮಹಿಳೆಗೆ ಇಷ್ಟವಾಗದೇ ರೀತಿಯಲ್ಲಿ ನಾವು ಏನನ್ನ ಮಾತಾಡಿದ್ರು ಕೂಡ ಅದು ಲೈಂಗಿಕ ಕಿರುಕುಳ ಆಗ್ತದೆ. ಅವಳು ಇಷ್ಟಪಡದಲ್ಲೇ ನಾವು ಮೇಡಮ್ ನೀವು ತುಂಬಾ ಒಳ್ಳೆ ಬಟ್ಟೆ ಹಾಕಿದ್ದೀರಾ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳಿದ್ರು ಕೂಡ ಅದು ಆಕೆಗೆ ಇಷ್ಟ ಆಗದಿದ್ರೆ ನಾವೇನಾದ್ರು ಅದನ್ನ ಹೇಳಲಿಕ್ಕೆ. ಸೊ ಹಾಗಾಗಿ ಅದು ಕೂಡ ಒಂದು ರೀತಿ ಲೈಂಗಿಕ ದೌರ್ಜನ್ಯ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಮಹಿಳೆ ಇಲ್ದಲೆ ಪುರುಷ ಇಲ್ಲ. ಹಾಗಾಗಿ ಮಹಿಳೆ ಮತ್ತೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಬ್ರು ಪ್ರಶ್ನೆ ಕೇಳಿದ್ರು, ಈ PhD ವಿಷಯವಾಗಿ ಗೈಡ್ ಬದಲಾಯಿಸಬಹುದು, ಗೈಡ್ ಬಗ್ಗೆ ಕಿರುಕುಳದ ಬಗ್ಗೆ ಹೇಳಿದ್ರೆ ನನಗೆ ತುಂಬಾ ಒಂದು ಇಷ್ಟವಾದಂತ ಪ್ರಶ್ನೆ. ಆದ್ರೆ ನಿಮಗೆ ಅದೊಂದು ಕಾನೂನಿನ ರೀತಿಯಲ್ಲಿ ಲೈಂಗಿಕ ಕಿರುಕುಳ ತಡೆಗೆ ಯಾವುದೇ ಕಾನೂನು ಇಲ್ಲ ಅಂತ ಇದ್ರು ಕೂಡ ಅಲ್ಲಿ ಒಂದು ದಾರಿ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಆ ಸಂಸ್ಥೆಯ ಮುಖ್ಯಸ್ಥ, ಇಲಾಖೆಯ ಮುಖ್ಯಸ್ಥ ಆ ಲೈಂಗಿಕ ಕಿರುಕುಳ ಆಗ್ತಾ ಇದ್ದಾಗ 2 ರೀತಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಅಂತ ನನ್ನ ಒಂದು ಅನುಭವ. ಏನು ಅಂತ ಹೇಳಿದ್ರೆ, ಆಕೆ ಕೆಲಸ ಮಾಡ್ತಾ ಇರೋ ಜಾಗದಿಂದ ಅವಳನ್ನ ಬದಲಾಯಿಸಿ ಬೇರೆ ಜಾಗ ಕೊಡಿಸ್ಬೋದು, ಅಥವಾ ಕಿರುಕುಳ ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿಯ ಜಾಗವನ್ನ ಬದಲಾಯಿಸಬಹುದು, ಇಲ್ಲ ವರ್ಗಾವಣೆ ಮಾಡ್ಬೋದು, ಇಲ್ಲ ತಿಳುವಳಿಕೆಯನ್ನ ಹೇಳ್ಬೋದು, ಅವರಿಗೆ ಕರೆಸಿ ಕೂರಿಸಿ ಅಂತಕ್ಕಂಥದ್ದನ್ನ ಆ ಸಂಸ್ಥೆಯ ಮುಖ್ಯಸ್ಥರು ತೆಗೆದುಕೊಳ್ಬೇಕು. ಅದಿಲ್ಲದೆ ಹೋದ್ರೆ ತೀರಾ ಅತಿಯಾದಾಗ ಇಲಾಖೆಗೆ ಮಾರ್ಗದರ್ಶನವನ್ನು, ಇಲಾಖೆಗೆ ಶಿಫಾರಸು ಮಾಡಬಹುದು ಅಂತ ಹೇಳಿ ಇಂತಹ ಒಂದು ನಿಯಮಗಳಿದ್ದಾವೆ.
ಹೀಗಾಗಿ ಈ ಎರಡೂ ಕಾನೂನುಗಳು ಬಹಳ ಉಪಯುಕ್ತ. ಮಾತಾಡ್ತಾ ಹೋದ್ರೆ ಗಂಟೆಗಟ್ಟಲೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು. ಸಮಯಾವಕಾಶದಿಂದ ಈ ಎರಡೂ ವಿಷಯಗಳಲ್ಲಿ ನಾವು ನಮ್ಮ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಬಹಳ ಅತ್ಯುಪಯುಕ್ತವಾದ ಸಲಹೆ, ಮಾರ್ಗದರ್ಶನ ಮತ್ತು ಸೂಚನೆಗಳನ್ನು ನೀಡಿದ್ದಾರೆ. ಸಾಧ್ಯವಾದಷ್ಟು ಮಟ್ಟಿಗೆ ಈ ಕಾನೂನುಗಳನ್ನು ಸಮಾಜಕ್ಕೆ ನಾವು ತಿಳಿಸುವ ಪ್ರಯತ್ನ ಮಾಡೋಣ. ಈ ಕಾನೂನುಗಳ ದುರ್ಬಳಕೆ ಆಗದಂತೆ ನಾವು ಎಲ್ಲರೂ ಕೂಡ ಒಟ್ಟಾಗಿ ಶ್ರಮಿಸೋಣ ಅಂತ ಹೇಳ್ತಾ ಅದೇ ರೀತಿಯಾಗಿ ಈ ಒಂದು ಅಧಿವೇಶನದ ಒಂದು ಅಧ್ಯಕ್ಷ ಸ್ಥಾನವನ್ನು ನಿರ್ವಹಿಸಿದಂತ ಪ್ರೊಫೆಸರ್ ಲಕ್ಷ್ಮಣ್ ಎನ್ನಮ್ಮವರು ಸಹ ಒಂದು ತಿಳುವಳಿಕೆಯನ್ನು ನೀಡುವಂತೆ ನಿರ್ದೇಶಕರು ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು ಇವರು ವೇದಿಕೆಗೆ ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅದೇ ತರಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಡಿ.ಸಿ. ಕೃಷ್ಣೇಗೌಡರು, ಸಂಯೋಜಕರು, ಸ್ನಾತಕೋತ್ತರ ವಿಭಾಗ, ಸರ್ಕಾರಿ ಕಲಾ ಕಾಲೇಜು ಹಾಸನ, ಇವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ನಮ್ಮ ಪ್ರಾಚಾರ್ಯರು ಶ್ರೀ ಮಡಿವಾಳಪ್ಪ ಮಾಟೋಳಿ ಅವರು ಕೂಡ ವೇದಿಕೆಗೆ ಯಾವುದೇ ಕ್ರಿಯೆ ಪ್ರಾರಂಭವಾದ ನಂತರ ಅದು ಅಂತ್ಯ ಕಾಣಲೇಬೇಕು. ಅದೇ ತರಹ ನಮ್ಮ ಈ ಮಹಿಳೆ ಮತ್ತು ಕಾನೂನು ಸಮೀಕ್ಷೆ ಆಧಾರಿತ ಸಂವಾದ ಕಾರ್ಯಕ್ರಮ ಕೊನೆಯ ಘಟ್ಟ ತಲುಪಿದೆ. ಈ ಮುಕ್ತಾಯ ಅಧಿವೇಶನ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪ್ರಥಮ ನಿರ್ದೇಶಕರಾದ ಸಿ ದಕ್ಷಿಣಾಮೂರ್ತಿ ಅವರನ್ನ ಈ ಸಮಾರಂಭಕ್ಕೆ ತಮ್ಮೆಲ್ಲ ಪರವಾಗಿ ಹಾಗೂ ಈ ಮೂರು ಸಂಸ್ಥೆಯ ಪರವಾಗಿ ನಾನು ಸ್ವಾಗತ ಬಯಸುತ್ತೇನೆ. ಅದೇ ತರನಾಗಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಡಿ.ಸಿ. ಕೃಷ್ಣೇಗೌಡರು, ಸಂಯೋಜಕರು, ಸ್ನಾತಕೋತ್ತರ ವಿಭಾಗ, ಸರ್ಕಾರಿ, ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತೇನೆ. ಅದೇ ತರಹ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂತಹ ಶ್ರೀ ಮಡಿವಾಳಪ್ಪ ಮಾಟೋಳಿ ಅವರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವುದರಿಂದ ಅವರು ಕೂಡ ನಾನು ಸ್ವಾಗತ ಬಯಸುತ್ತೇನೆ. ನಿರ್ವಹಿಸುತ್ತಿದ್ದಾರೆ. ಇವರು ತಮ್ಮ ಬೋಧನಾ ಪ್ರವೃತ್ತಿಯನ್ನು 1984ರಲ್ಲಿ ಪ್ರಾರಂಭಿಸಿ ಇದುವರೆಗೆ 27 ವರ್ಷಗಳ ಉತ್ಕೃಷ್ಟ ಬೋಧನಾ ಅನುಭವವನ್ನು ಹೊಂದಿದ್ದಾರೆ. ಇವರು ಹಾಸನದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾರಂಭಿಕ ಪ್ರಾಂಶುಪಾಲರಾಗಿ 2006ರಿಂದ 2008ರವರೆಗೆ ಕಾರ್ಯನಿರ್ವಹಿಸಿದ್ದು, ಆ ಕಾಲೇಜಿನ ಇಂದಿನ ಏಳಿಗೆಗೆ ಇವರ ಅಂದಿನ ದೂರದೃಷ್ಟಿ ಹಾಗೂ ಶ್ರಮ ಕಾರಣವೆಂದರೆ ತಪ್ಪಾಗಲಾರದು. ಶ್ರೀಯುತರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ತಮ್ಮ ಸೇವೆಯನ್ನು ವಿಸ್ತರಿಸಿಕೊಂಡಿರುತ್ತಾರೆ. ಇವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಶೈಕ್ಷಣಿಕ ಮಂಡಳಿ, ಸೆನೆಟ್, ಕಾಲೇಜು ಅಭಿವೃದ್ಧಿ ಮಂಡಳಿ ಮೈಸೂರು ವಿಶ್ವವಿದ್ಯಾನಿಲಯ, ಕಾಲೇಜು ಶಿಕ್ಷಣ ಆಯುಕ್ತರಿಂದ ಆಯ್ಕೆ ಸಮಿತಿಗೆ ಸದಸ್ಯರಾಗಿ ನಾಮಕರಣ ಹಾಗೂ ಇನ್ನೂ ಹಲವಾರು. ಇಷ್ಟೇ ಅಲ್ಲದೆ ಇವರು ಕೆಇಎಸ್ ಪರೀಕ್ಷೆಗಳ ಮೌಲ್ಯಮಾಪಕರಾಗಿ ಹಾಗೂ TQMನ ಜಿಲ್ಲಾ ಸಂಯೋಜಕರಾಗಿಯೂ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಇವರು ಹಲವಾರು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿರುವುದಷ್ಟೇ ಅಲ್ಲದೆ ಇವರ ನೇತೃತ್ವದಲ್ಲಿಯೇ ಹಲವಾರು ವಿಚಾರ ಸಂಕಿರಣಗಳು ಯಶಸ್ವಿಯಾಗಿ ನಡೆದಿವೆ. ಸರ್ಕಾರಿ ಕಲಾ ಕಾಲೇಜಿನಲ್ಲಿ ನ್ಯಾಕ್ ಸಮಿತಿಯ ಸಂಯೋಜಕರಾಗಿ ಜವಾಬ್ದಾರಿ ಹೊತ್ತಿರುವುದು ಇವರ ಕಾರ್ಯ ತತ್ಪರತೆಯನ್ನು ತೋರಿಸುತ್ತದೆ. ಹೀಗೆ ಶ್ರೀಯುತರು ತಮ್ಮ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವದ ಮೂಲಕ ಸಮಾಜದ ಹಲವು ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದು ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಇವರನ್ನು ಸಭೆಗೆ ಪರಿಚಯಿಸುತ್ತಾ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ನಮ್ಮೆಲ್ಲರ ಪರವಾಗಿ ಈ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೋರುತ್ತೇನೆ. ಧನ್ಯವಾದಗಳು. ಮತ್ತು ನನ್ನ ಸಹಪಾಠಿಗಳಿಗೆ ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಮುಂಜಾನೆಯಿಂದಾನೇ ಅಂದರೆ ಬೆಳಗ್ಗೆ 10 ಗಂಟೆಯಿಂದಲೂ ಈವರೆಗೂ ಸುದೀರ್ಘವಾಗಿ ಒಂದು ಮಹಿಳೆ ಮತ್ತೆ ಕಾನೂನು ಮತ್ತೆ ಮಹಿಳೆ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳು, ಅಸಮಾನತೆ ಬಗ್ಗೆ ಮತ್ತೆ ಸಮಾಜದಲ್ಲಿರುವಂತಹ ಒಂದು ಪಿಡುಗುಗಳ ಬಗ್ಗೆ ಹೆಚ್ಚಿನ ಮಟ್ಟಿನ ಒಂದು ಜ್ಞಾನ ನಮಗೆ
ಅದರಲ್ಲೂ ಉನ್ನತ ಮಟ್ಟದ ಜ್ಞಾನ ನಮಗೆ ಲಭಿಸಿದೆ. ಈ ಒಂದು ಸೂರಿನಡಿಯಲ್ಲಿ ನಮಗೆ ಬೆಳಗ್ಗೆಯಿಂದಲೂ ಈವರೆಗೂ ಒಬ್ಬೊಬ್ಬರು ಹೆಸರುಗಳನ್ನ ಹೇಳ್ತಾ ಹೋದ್ರೂ ಕಾಲಾವಕಾಶ ತುಂಬಾ ಕಮ್ಮಿ ಇದೆ. ಮತ್ತು ಅವರನ್ನ ಬರೀ ಬಾಯಿ ಮಾತಿಂದ ಅಲ್ಲ, ಜ್ಞಾನವನ್ನ ನೀಡಿದ್ದಾರೆ, ನಮಗೆ ಅರಿವು ನೀಡಿದ್ದಾರೆ. ನಮಗೆ ಒಂದು ಪ್ರಗತಿಪರ ಚಿಂತನೆ ನಡೆಸೋದಕ್ಕೋಸ್ಕರ ನಮ್ಮನ್ನ ಆ ನಿಟ್ಟಿನಲ್ಲಿ ನಮ್ಮನ್ನ ಅವರು ಪ್ರೇರೇಪಣೆ ಮಾಡಿದ್ದಾರೆ ಬೆಳಗ್ಗೆಯಿಂದಲೂ ಇದುವರೆಗೂ. ಇದರಲ್ಲೇ ಗೊತ್ತಾಗುತ್ತೆ ಈಗಿನ ಸಮಾಜ ಹಿಂದಿನ ಸಮಾಜ ತರ ಎಲ್ಲೂ ಆದಷ್ಟು ಮಹಿಳೆ ಬಗ್ಗೆ ಒಂದು ಅಸಮಾನತೆ ಭಾವನೆ ಇಟ್ಕೊಂಡಿಲ್ಲ ಅಂತ. ಏಕೆಂದ್ರೆ ಮಹಿಳೆಯರು ಎಲ್ಲರೂ ಮುಂದುವರಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ, ಅದು ಒಂದ್ ಕಡೆ. ಆದ್ರೆ ಈಗ ನಾನು ಈ ವೇದಿಕೆಯಲ್ಲಿ ನಿಂತಿದ್ದೀನಿ ಅಂದ್ರೂ ನಮ್ಮ ಸರಿ ಗೊತ್ತಿಲ್ಲ, ನಾನು ಮದುವೆ ಆಗಿದ್ದೀನಿ, ನನಗೆ 10ನೇ ಕ್ಲಾಸ್ ಓದ್ತಾ ಇರೋಂಥ ಮಗಳಿದ್ದಾಳೆ, ಮತ್ತೆ 7ನೇ ಕ್ಲಾಸ್ ಮಗ ಇದ್ದಾನೆ. ನಮ್ಮ ಮನೆಯವರು ಸಂಪೂರ್ಣ ನನಗೆ ಈ ಒಂದು ಓದಿಗೋಸ್ಕರ ಅವರು ಎಲ್ಲ ರೀತಿ ಎಂಕರೇಜ್ ಅನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿ ಪ್ರತಿಯೊಂದು ಇದ್ರಲ್ಲಿ ಯಾವುದೇ ಒಂದು ಇದ್ರಲ್ಲಾಗ್ಲಿ ಬರೀ ಹೆಣ್ಣು ಒಬ್ಬಳೆ ಮುಂದುವರಿಬೇಕು ಅಂದ್ರೆ ಆಗಲ್ಲ. ಎಲ್ಲ ಮುಂದುವರಿದ ಹೆಣ್ಣಿನ ಹಿಂದೆನೂ ಪುರುಷರು ಇದ್ದೇ ಇದ್ದಾರೆ. ಅದನ್ನ ನಾವು ಈ ಒಂದು ಸಮಾರಂಭದಲ್ಲಿ ಕಾಣ್ಬೋದು. ವೇದಿಕೆಯಲ್ಲಿ ಉಪಸ್ಥಿತರ ಇರೋ ಒಂದು ಅವರ ಪ್ರಗತಿಪರ ಮನೋಭಾವನೆ ಆಗಲಿ, ಹೆಣ್ಮಕ್ಳು ಅಷ್ಟೇ ಬೆಳಗ್ಗೆಯಿಂದ ಇದುವರೆಗೂ ಮೇಡಮ್ ಅವರು ಬಹಳಷ್ಟು ಜ್ಞಾನವನ್ನು ನಮಗೆ ನೀಡಿದ್ದಾರೆ. ಒಂದೇ ಸೂರಿನಡಿನಲ್ಲಿ ನಮಗೆ ಬರೀ ಜ್ಞಾನ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಸರ್ಕಾರಿ ಕಾನೂನು ವಿದ್ಯಾರ್ಥಿನಿಗಳು, ಅಂತಿಮ ವರ್ಷದ ವಿದ್ಯಾರ್ಥಿನಿಯರು ಸುಮಾರು 15 ದಿನಗಳವರೆಗೆ 26 ಹಳ್ಳಿಗಳಲ್ಲಿ ಹೋಗಿ ಸಮೀಕ್ಷೆ ನಡೆಸಿದಂತ ವರದಿಯನ್ನ ನಮಗೆ ಇಲ್ಲಿ ಒಂದು ದಿನದಲ್ಲಿ ನಮಗೆ ಆ ಒಂದು ಅನುಭವನ ನಮಗೆ ತರಿಸ್ಕೊಟ್ಟಿದ್ದಾರೆ. ಇದು ಎಲ್ಲ ನಾವು ಪಡ್ಕೊಳ್ಳೋಕೆ ಒಂದು ಭಾಗ್ಯಶಾಲಿಗಳು ಅಂತಾನೆ ಹೇಳಬೇಕು. ಈ ಒಂದು ಕಾರ್ಯಕ್ರಮ ಮಹಿಳಾ ಪರ ಕಾರ್ಯಕ್ರಮ, ಅದು ಮಹಿಳೆಯರಿಗೆ ಕಾನೂನು ಹೇಳ್ಕೊಡೋದ್ರಲ್ಲಿ ಅಷ್ಟೇ ಜೊತೆ ಸಾಮಾಜಿಕ ಬದ್ಧತೆ. ಈಗ ನಾವು ಯಾವ ರೀತಿ ಸಮಾನತೆಯನ್ನ ಕೇಳ್ತಾ ಇದ್ದೀವೋ ಅದೇ ರೀತಿ ಸಮಾನತೆಯಿಂದ ಬೇರೆ ಒಂದು ಇವಾಗ ಪುರುಷರನ್ನು ಅಷ್ಟೇ ಅವ್ರ ಭಾವನೆಗಳಿಗೆ ನಾವು ನೋವಾಗದೇ ಇರೋ ರೀತಿಯಲ್ಲಿ, ನಾವು ಹೆಚ್ಚು ಅನ್ನೋ ಹೆಚ್ಚುಗಾರಿಕೆ ತೋರಿಸ್ತಾ ಇರೋ ರೀತಿಯಲ್ಲಿ ಸಮಾನತೆ, ಎಲ್ಲರಲ್ಲೂ ಸಮಾನತೆ, ಇದನ್ನ ನಾವು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ತುಂಬಾ ಒಂದು ಪ್ರಯೋಜನಶಾಲಿಯಾಗಿದೆ. ಜೊತೆಗೆ ಎಲ್ಲ ಅವರ ಒಂದು ವರದಿ ಮಂಡನೆಯಲ್ಲಿ ಹೇಳ್ತಾ ಹೋದ್ರು, ಈ ಒಂದು ಎಲ್ಲಾ ರೀತಿಯ ಅಂಕಿಅಂಶಗಳನ್ನ ಅವರು ಏನು ಸಿದ್ಧಪಡಿಸ್ಕೊಂಡಿದ್ದಾರೆ ಆ ಒಂದು ಕಾನೂನು ಅರಿವು ಕಾರ್ಯಕ್ರಮಗಳ ಮುಖಾಂತರ ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕು ಅನ್ನೋ ಒಂದು ಒತ್ತಾಸೆಯನ್ನ ಅಲ್ಲಿನ ಗುರುಗಳು ಅವ್ರಿಗೆ ಸ್ಟೂಡೆಂಟ್ಸ್ಗೆ ಒಂದು ತರಬೇತಿಯನ್ನು ಕೊಟ್ಟಾಗ್ಲಿ ಅಥವಾ ಪ್ರೋತ್ಸಾಹ ಕೊಟ್ಟಾಗ್ಲಿ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಒಂದು ಪರಿಶ್ರಮದಿಂದ ಈ ಒಂದು ಕಾರ್ಯಕ್ರಮ ಇನ್ನ ಅರ್ಥಪೂರ್ಣವಾಗಿದೆ. ಸುಮ್ಮನೆ ಅಲ್ಲ ಒಂದೊಂದು ಮನೆಗೆ ಹೋಗ್ಬಿಟ್ಟು ಎಲ್ಲ ರೀತಿ ಕೇಳ್ಕೊಂಡು ಏನಮ್ಮ ನಿಮ್ಮಲ್ಲಿ ಏನು ಸಮಸ್ಯೆ ಇದೆ ಏನು ಇತ್ತು ಅಂತ ಕೇಳೋದು ಏನು ಸುಮ್ಮನೆ ಸುಲಭ ಕೆಲಸ ಅಲ್ಲ. ಅದರಲ್ಲಿ ಎಲ್ಲರೂ ಚೆನ್ನಾಗಿ ನಿಭಾಯಿಸಿದ್ದೀರಾ. ಅಲ್ಲಿ ನೀವು ಕೂತಿದ್ರು ಈ ಎಲ್ಲ ಕಾರ್ಯಕ್ರಮ ಸುಸೂತ್ರವಾಗಿ ನಡೀತಾ ಇದೆ ಅಂದ್ರೆ ನಿಮ್ಮ ಒಂದು ಇದ್ರಲ್ಲಿ ಬಹಳ ಪಾತ್ರ ಇದೆ. ಜೊತೆಗೆ ಬೆಳಗ್ಗೆಯಿಂದ ಇದುವರೆಗೆ ಏನೇನು ನಮಗೆ ಅರಿವನ್ನ ಕೊಟ್ಟಿದ್ದಾರೋ ಒಂದೊಂದು ಮಾತುಗಳನ್ನು ಅಕ್ಷರ ಸಹ ನಿಜವಾದ್ದು, ಅದನ್ನ ನಾವು ಅಳವಡಿಸ್ಕೊಂಡ್ರೆ ಅದರಲ್ಲಿ ಮಹಿಳೆಯರಿಗಂತಾನೆ ಅಥವಾ ಪುರುಷರಿಗಂತಾನೆ ಭೇದ ಭಾವ ಮಾಡಿ ಹೇಳಿದಂಥದ್ದಲ್ಲ, ಒಟ್ಟು ಸಮಾಜಕ್ಕೆ. ಹಾಗಾಗಿ ಯಾವುದೇ ಒಂದು ಧರ್ಮ ಆಗಲಿ ವೃತ್ತಿ ಧರ್ಮ ಆಗಲಿ ಇವು ಎಲ್ಲಕ್ಕಿಂತ ದೊಡ್ಡದು ಮಾನವ ಧರ್ಮ ಅಂತಾರೆ. ಆ ಮಾನವ ಧರ್ಮನ ನಾವು ಅರಿತುಕೊಂಡಿದ್ದ ಕಾಲದಲ್ಲಿ ಖಂಡಿತವಾಗ್ಲೂ ಸಮಾಜದಲ್ಲಿ ವ್ಯಾಜ್ಯಗಳು ಇರಲ್ಲ. ಈ ಕೋರ್ಟು ಕಚೇರಿ ಅದ್ರ ಬಗ್ಗೆ ಹಣ ವ್ಯಯ ಮಾಡೋ ಅಂಥದ್ದಾಗ್ಲಿ, ನಾವು ಈ ಥರ ಕಾನೂನು ಕಾರ್ಯಕ್ರಮಗಳು ಹಮ್ಕೊಳ್ಳೋ ಅಂಥದ್ದಾಗ್ಲಿ ಯಾವುದೋ ಒಂದು ಸಂದರ್ಭಗಳು ಬರಲ್ಲ. ಎಲ್ಲಕ್ಕಿಂತ ಹೆಚ್ಚು ಮಾನವ ಧರ್ಮ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟಿದ್ದೀರಾ, ಧನ್ಯವಾದಗಳು ಎಲ್ಲರೂ. ವಿದ್ಯಾರ್ಥಿಗಳಿದ್ದಾರೆ, ಇಂದಿನ ಈ ಒಂದು ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕಾರಣ ಇಷ್ಟೇ, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಹಿಳೆ ಮತ್ತು ಕಾನೂನು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಫಸ್ಟ್ ಸೆಷನ್ ಎಲ್ಲ ಮುಖ್ಯವಾಗಿ ಹೇಳ್ಬೇಕಂತಂದಾಗ ರೇಖಾ ಚೌಹಾನ್ ಮೇಡಮ್ ಅವರು ಸಮೀಕ್ಷೆಯ ವರದಿಯನ್ನ ಅವರು ಪ್ರಸ್ತುತಪಡಿಸಿದರು. ಆ ವರದಿಯ ಒಂದು ತಯಾರಿಕೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಿಮ್ಮ ಸ್ನೇಹಿತರಿಗೆ ಹೇಳಿರ್ತಕ್ಕಂಥ ಒಂದು ಅಂಶವನ್ನು ಕೂಡ ನಾನು ಮತ್ತೆ ಪುನರುಚ್ಚರಿಸುತ್ತಿದ್ದೇನೆ. ಸುಮಾರು 26 ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಅವರು ಪ್ರಯಾಣ ಮಾಡಿರ್ತಕ್ಕಂಥದ್ದು. 31 ಅಂತಿಮ ವರ್ಷದ ವಿದ್ಯಾರ್ಥಿಗಳು, ಸುಮಾರು 114 ಮಹಿಳೆಯರನ್ನ ಸಂದರ್ಶನ ಮಾಡಿ ಮಹಿಳೆಗೆ ಸಂಬಂಧಪಟ್ಟಂತ ವಿವಿಧ ವಿಷಯಗಳ ಬಗ್ಗೆ ಅವರು ಚರ್ಚೆ ಮಾಡಿರ್ತಕ್ಕಂಥ, ಅದರ ಆಧಾರದ ಮೇಲೆ ತಮ್ಮ ಒಂದು ಸಮೀಕ್ಷಾ ವರದಿಯನ್ನು ಅವರು ಪ್ರಕಟ ಮಾಡಿರ್ತಕ್ಕಂಥ ಬೆಳಿಗ್ಗೆ ಫಸ್ಟ್ ಸೆಷನ್ ನಾವು ಗಮನಿಸಿದ್ವು. ಹಾಗಾಗಿ ಇದೊಂದು ವಾಸ್ತವಿಕವಾಗಿರ್ತಕ್ಕಂಥ ವರದಿ ಅಂತಕ್ಕಂಥ ನನ್ನ ಭಾವನೆ. ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಪೊಲಿಟಿಕಲ್ ಸೈನ್ಸ್ ಟೀಚರ್ ಆಗಿ ನಾನು ಥಿಯರಿಟಿಕಲ್ ಆಗಿರ್ತಕ್ಕಂಥ ವಿಷಯವನ್ನು ಮಾತ್ರ ನಾವು ಪ್ರಸ್ತಾಪ ಮಾಡ್ತೀವಿ ವಿದ್ಯಾರ್ಥಿಗಳಲ್ಲಿ. ಆದ್ರೆ ಈ ಒಂದು ಸಮೀಕ್ಷಾ ವರದಿ ಅಂತಕ್ಕಂಥ ಅತ್ಯಂತ ವಾಸ್ತವಿಕವಾಗಿರ್ತಕ್ಕಂಥ ವರದಿ. ಆ ವರದಿಯನ್ನ ಸಂಗ್ರಹಣೆ ಮಾಡಲಿಕ್ಕೆ ಸಹಕಾರ ನೀಡಿದಂತ ಎಲ್ಲ ಅಧ್ಯಾಪಕ ಬಂಧುಗಳಿಗೂ ಹಾಗೂ ವಿದ್ಯಾರ್ಥಿ ಮಿತ್ರರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಎರಡನೇದಾಗಿ ಬಂದಿರತಕ್ಕಂಥ ಮೊದಲ ಗೋಷ್ಠಿ
ಗೋಷ್ಠಿ ಆಗಿರ್ಬೋದು, 2ನೇ ಗೋಷ್ಠಿ ಆಗಿರ್ಬೋದು, ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಮಾಜ ಸುಧಾರಕರನ್ನು ನೀವು ಕರೆಸಿದ್ದೀರಾ, ಹಾಗೆ ವಕೀಲರನ್ನು ನೀವು ಕರೆಸಿರ್ತಕ್ಕಂಥದ್ದು, ಹಾಗೆ ಎಲ್ಲ ವಿಷಯಗಳ ಬಗ್ಗೆ ಅವ್ರು ನೀಡಿರ್ತಕ್ಕಂಥ ಒಂದು ಪಾಂಡಿತ್ಯ ಏನಿದೆಯೋ ಅದು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನಾಗಿ, ಒಬ್ಬ ಟೀಚರ್ ಆಗಿರ್ಬೋದು, ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, ಒಬ್ಬ ಸಾಮಾನ್ಯ ನಾಗರಿಕರಾಗಿ ಪ್ರತಿಯೊಬ್ಬರು ತಿಳುವಳಿಕೆಯನ್ನು ಪಡ್ಕೊಳ್ತಕ್ಕಂಥ ವಿಷಯವಾಗಿತ್ತು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿ ಯೋಚನೆ ಮಾಡ್ತೀನಿ. ಜೊತೆಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಒಂದು ಆತಿಥ್ಯ, ಎಲ್ಲ ಅಧ್ಯಾಪಕ ಬಂಧುಗಳು ನೀಡಿರ್ತಕ್ಕಂಥ ಆತಿಥ್ಯ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ, ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಒಂದಿಸ್ತಾ ಈ ಒಂದು 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸ್ತೇನೆ. ಥ್ಯಾಂಕ್ ಯು. ಸರ್ಕಾರಿ ಕಾನೂನು ಕಾಲೇಜು ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ಅಧಿವೇಶನದ ಬಗ್ಗೆ ಬೆಳಗ್ಗೆಯಿಂದ ನಡೆದಂತಹ ಅಧಿವೇಶನದ ಬಗ್ಗೆ ಕೆಲವು ಮಾತುಗಳನ್ನು ಆಲೋಚಿಸ್ತಾ ಇದ್ದೀನಿ. ಮುಂಜಾನೆಯಲ್ಲಿ ನಮ್ಮ ಜಂಟಿ ನಿರ್ದೇಶಕರು ಆಡಿದಂತಹ ಒಳ್ಳೆಯ ಸವಿನುಡಿಯೊಂದಿಗೆ ಈ ಕಾರ್ಯಕ್ರಮ ಶುರುವಾಗಿದೆ. ಅವರು ಹೇಳಿದ ಪ್ರಕಾರ ಖರ ಎಂಬುದು ಹೋಗಿ ನಂದನ ಎಂಬ ಒಂದು ಅಂದರೆ ಒಳ್ಳೆಯ ಭವಿಷ್ಯಕ್ಕೆ ಹೋಗ್ತಾ ಇದ್ದೀವಿ. ನಂದನ ಎಂದರೆ ತಾನು ಸಂತೋಷಪಟ್ಟು ಇತರರನ್ನ ಸಂತೋಷ ಪಡುವ ದಿನಗಳು ನಮಗೆ ಮುಂದೆ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗೆಯೇ ಕೆಲವು ದೃಷ್ಟಾಂತಗಳನ್ನ ಹೇಳ್ತಾ ಶಾಕುಂತಲೆಯ ದೃಷ್ಟಾಂತವನ್ನ ಹೇಳಿದ್ದಾರೆ. ಶಾಕುಂತಲೆ ಎಷ್ಟು ಪ್ರಕೃತಿ ಪ್ರೇಮಿ ಆಗಿದ್ರು ಅಂತ, ಹಾಗೆ ನಾವು ಆಗ್ಬೇಕು ಅಂತ ಕೂಡ ನಮಗೆ ಅದು ಕಿವಿಮಾತಾಗಿರುತ್ತೆ. ನಂತರ ನಮ್ಮ ಜಂಟಿ ನಿರ್ದೇಶಕರು ಉತ್ತಮ ಅಂದ್ರೆ ಯಾರು, ಮಧ್ಯಮ ಅಂದ್ರೆ ಯಾರು, ಅಧಮ ಅಂದ್ರೆ ಯಾರು ಅಂತ ಹೇಳ್ತಾರೆ. ಹಾಗೆಯೇ ಶಿಕ್ಷಣ ಅಂದ್ರೆ ಏನು, ನಿಜವಾದ ಶಿಕ್ಷಕ ಅಂದ್ರೆ ಏನು, ನಿಜವಾದ ವಿದ್ಯಾವಂತ ಅಂದ್ರೆ ಯಾರು ಅಂತ ಕೂಡ ಅವರು ನಮಗೆ ಒಂದು ಕಿವಿಮಾತನ್ನ ಹೇಳ್ತಾರೆ. ಹಾಗೆಯೇ ಈ ಉಪ ಜಂಟಿ ನಿರ್ದೇಶಕರಾದಂತಹ ದಾಮೋದರ್ ಸರ್ ಅವರು ಕೂಡ ಮುಂದುವರಿತಾ ಅವರ ಒಂದು ಭಾಷಣದಲ್ಲಿ ಹೇಳ್ತಾರೆ, ಸ್ತ್ರೀಗೆ ವರದಕ್ಷಿಣೆ ಹೇಗೆ ಬಂತು ಅಂತ. ಅಂದ್ರೆ ಸ್ತ್ರೀಧನ ಅಂತ ಮುಂಚೆ ಕೊಡ್ತಾ ಇದ್ರು, ಅದು ಏನು ಸಾಲಂಕೃತ ಅಂತ ಕನ್ಯಾದಾನ ಮಾಡ್ತಾ ಇದ್ರು, ಅದು ಸ್ತ್ರೀಧನ ಆಯಿತು. ನಂತರ ಅದನ್ನ ಈ ನಗರೀಕರಣ ಬಂದ್ಮೇಲೆ, ಬಂಡವಾಳಶಾಹಿ ಬಂದ್ಮೇಲೆ ಯಾವ ರೀತಿ ಅದು ವರದಕ್ಷಿಣೆ ಅಂತ ಕನ್ವರ್ಟ್ ಆಯಿತು, ಹಣಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟು ಯಾವ ರೀತಿ ಹಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ವರದಕ್ಷಿಣೆ ಅನ್ನುವಂತಹ ಒಂದು ಇದರಲ್ಲಿ ವಿಧಾನದಲ್ಲಿ ಯಾವ ರೀತಿ ಹಣವನ್ನ ಹೆಣ್ಣಿನಿಂದ ಕಿತ್ಕೋತಾರೆ, ಅದು ಆಗ್ಬಾರ್ದು ಅಂತ ಕೂಡ ಅವರು ನಮಗೆ ಹೇಳಿರ್ತಾರೆ. ನಂತರ ಒಂದು ಸ್ತ್ರೀಗೆ ನಂತರ ರೇಖಾ ಮೇಡಮ್ ಅವರು, ಈ ಹಾಸನ ಲಾ ಕಾಲೇಜ್ ರೇಖಾ ಮೇಡಮ್ ಅವರು ತಮ್ಮ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಸಮೀಕ್ಷಾ ವರದಿಯನ್ನ ನಡೆಸಿದರ ಬಗ್ಗೆ ಕೆಲವು ವರದಿಯನ್ನ ಓದಿರ್ತಾರೆ. ಸೊ ಈ ಒಂದು ಸಮೀಕ್ಷೆಯಿಂದ ನಮಗೆ ಗೊತ್ತಾಗುತ್ತೆ ಹೆಣ್ಣಿಗೆ ಎಷ್ಟು ಕಿರುಕುಳ, ಎಷ್ಟು ಶೋಷಣೆ ಈ ಗ್ರಾಮಗಳಲ್ಲಿ, ಹಳ್ಳಿಗಾಡಿನಲ್ಲಿ ಹೆಣ್ಣಿಗೆ ಎಷ್ಟು ಒಂದು ಕಿರುಕುಳ, ಹಾಗೆ ಅವಳಿಗೆ ರೈಟ್ ಇದ್ರೂ ಕೂಡ, ಕಾನೂನುಬದ್ಧವಾಗಿ ಬಂದಿರುವಂತಹ ಒಂದು ಹಕ್ಕಿದ್ರೂ ಕೂಡ ಅವಳು ಅದನ್ನ ಯುಟಿಲೈಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಬಿಕಾಸ್ ಆಫ್ ಮೇಲ್ ಡಾಮಿನೇಟೆಡ್ ಅಂತ ಹೇಳಿರ್ತಾರೆ. ಸೊ ಅದು ಕೂಡ ನಮಗೆ ಗೊತ್ತಾಗಿರುತ್ತೆ. ನಂತರ ಅವರು ವರದಿಯಲ್ಲಿ ಜನನ ಮತ್ತು ಮರಣ ನೋಂದಣಿ ಬಗ್ಗೆ ಮಾಡಿಸ್ಬೇಕು, ಇದು ಕಡ್ಡಾಯ ಅಂತಲೂ ಹೇಳ್ತಾರೆ. ಹಾಗೇನೆ ವರದಕ್ಷಿಣೆ, ಬಾಲಪರಾಧ ಇದೆಲ್ಲ ಕೂಡ ಅವರು ವರದಿಯಲ್ಲಿ ಓದಿರ್ತಾರೆ. ನಂತರ ಒಬ್ಬ ಸ್ತ್ರೀ ಅರೆಸ್ಟ್ ಆದ್ಮೇಲೆ ಪೊಲೀಸ್ ಆರಕ್ಷಕ ಏನ್ ಹೇಳ್ತೀವಿ ಅವರು ಅವರ ಒಂದು ಜೈಲಿನಲ್ಲಿ ಕರ್ಕೊಂಡು ಹೋದ್ರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಕರ್ಕೊಂಡು ಹೋದ್ರೆ ಯಾವ ರೀತಿ ಟ್ರೀಟ್ ಮಾಡಬೇಕು, ಅವರಿಗೆ ಹೆಣ್ಣಿಗೆ ಸ್ತ್ರೀಗೆ ಮುಟ್ಲಿಕ್ಕೂ ಕೂಡ ಅವಕಾಶ ಇರೋದಿಲ್ಲ, ಆದ್ರೂ ಕೂಡ ಯಾವ ರೀತಿ ಹರಾಸ್ ಮಾಡ್ತಾರೆ ಅದು ಮಾಡಬಾರ್ದು ಅಂತ ಅವರು ತಮ್ಮ ಸಮೀಕ್ಷೆಯಲ್ಲಿ ಹೇಳ್ತಾರೆ. ನಂತರ ಯಾವ ಒಂದು ಸ್ತ್ರೀಗೆ ತಾನು ಎಷ್ಟೆಲ್ಲ ಕಾನೂನಿನ ಅಡಿಯಲ್ಲಿ ಪ್ರೊಟೆಕ್ಷನ್ ಅಂದ್ರೆ ರಕ್ಷಣೆಯನ್ನ ಪಡ್ಕೊಂಡಿರ್ತಾಳೆ, ಅವಳಿಗೋಸ್ಕರ ಇರುವಂತಹ ಕಾನೂನು ಎಷ್ಟಿದೆ ಅನ್ನೋದನ್ನ ಕೂಡ ಅವರು ಹೇಳ್ತಾರೆ. ನಂತರ ಇನ್ನೊಬ್ಬ ನಮ್ಮ ನೆಚ್ಚಿನ ಮೇಡಮ್ ಆದಂತಹ ಹಾಸನ್ ಅವರು ನಮಗೆ ಸ್ತ್ರೀಯರ ಒಂದು ಏನು ಅಂಕಿಅಂಶಗಳ ಸಮೇತವಾಗಿ ಎಷ್ಟು ಹಿಂದುಳಿದಿದ್ದೀವಿ ಎಜುಕೇಶನ್ ಅಲ್ಲಿ, ಅಂದ್ರೆ ವಿದ್ಯಾಭ್ಯಾಸದಲ್ಲಿ ಎಷ್ಟು ಒಬ್ಬ ಸ್ತ್ರೀ ಉನ್ನತ ಎಜುಕೇಶನ್ ಪಡ್ಕೊಳ್ಳಿಕ್ಕೆ, ಉನ್ನತ ವಿದ್ಯಾಭ್ಯಾಸ ಪಡ್ಕೊಳ್ಳಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಇಬ್ರು 2 ಕಾಲು ಮುಂದಿಟ್ರೆ 8 ಕಾಲು ನಮ್ಮನ್ನ ವಾಪಸ್ ಎಳೆಯುತ್ತೆ. ಅದನ್ನ ತಪ್ಪಿಸ್ಕೊಂಡು ನಾವು ಯಾವ ರೀತಿ ಹೈಯರ್ ಎಜುಕೇಶನ್ ಮಾಡಬೇಕು, ಸ್ತ್ರೀ ಸ್ವತಂತ್ರವನ್ನ ಯಾವ ರೀತಿ ಉಳಿಸ್ಕೋಬೇಕು, ಅದನ್ನ ಯಾವ ರೀತಿ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೂಡ ಮೇಡಮ್ ಹೇಳ್ತಾರೆ. ನಂತರ
ಬಾಲ್ಯ ವಿವಾಹವನ್ನ ಮಾಡಿದ್ರೆ ಎಷ್ಟು ಅನಾಹುತಗಳಾಗ್ತವೆ, ಸ್ತ್ರೀಗೆ ಎಷ್ಟು ಅನಾನುಕೂಲತೆ ಆಗುತ್ತೆ, ಆಕೆ ಎಷ್ಟೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ಬೇಕಾಗುತ್ತೆ. ಸೊ ಆದ್ರಿಂದ ಬಾಲ್ಯ ವಿವಾಹನ ತಡೆ ಹಿಡಿಬೇಕು ಅಂತಂದ್ರೆ ನೋಂದಾವಣಿ, ವಿವಾಹ ನೋಂದಾವಣಿಯನ್ನ ಮಾಡಲೇಬೇಕು, ಕಡ್ಡಾಯ ಅಂತಲೂ ಕೂಡ ಹೇಳ್ಕೊಟ್ಟಿರ್ತಾರೆ. ಇದು ಕೂಡ ನಮಗೆ ಒಂದು ಕಿವಿ ಮಾತು. ನಂತರ ಮುಂದುವರೆಯುತ್ತಾ ಈ ಒಂದು ಇನ್ನು ಮೇಡಮ್ ಹೇಳ್ತಾರೆ, ಕೃಷಿ ಪ್ರಾರಂಭ ಆಗಿದೆ ಸ್ತ್ರೀಯಿಂದ, ಆದರೆ ಕೃಷಿಯಿಂದ ಬಂದಂತಹ ಆದಾಯವನ್ನ ಪಡ್ಕೊಂತ ಇರೋದು ಪುರುಷ. ಸ್ತ್ರೀಯ ಹೆಸರು ಎಲ್ಲೂ ಕೂಡ ಅವನು ಹೇಳ್ತಾ ಇಲ್ಲ. ಯಾಕೆ ಅದರಿಂದ ಬರುವಂತಹ ಎಲ್ಲ ಹಣವನ್ನ, ಆದಾಯವನ್ನ ತಾನು ಯುಟಿಲೈಸ್ ಮಾಡ್ಕೊತಾ ಇದ್ದಾನೆ. ಇಲ್ಲಿ ಸ್ತ್ರೀಗೆ ಒಂದು ಧಕ್ಕೆ ಇದೆ. ಹಾಗೆ ಒಂದು ದೃಷ್ಟಾಂತ ಹೇಳಿದ್ರು, ಒಬ್ಬ ಸ್ತ್ರೀಗೆ ತಾನು ಕೆಲಸ ಮಾಡಿದ್ರೆ ಮನೇಲಿ ನೆನೆಸ್ಕೊಂಡಿರ್ತಾರಂತೆ, ಆಮೇಲೆ ತಾನು ಮದುವೆ ಮಾಡ್ಕೊಂಡಿರ್ತಾನೆ, ಮದುವೆ ಮಾಡ್ಕೊಂಡಾದ್ಮೇಲೆ ದುಡ್ಡು ಕೊಡೋದನ್ನ ನಿಲ್ಲಿಸ್ತಾನೆ ಅಂತ. ಮುಂಚೆ 1,000 ಕೊಡ್ತಾ ಇದ್ದ ತಿಂಗಳಿಗೆ, ಮದುವೆ ಆದ ತಕ್ಷಣ ನಿಲ್ಲಿಸ್ಕೊಂಡಿರ್ತಾನೆ. ಅಂದ್ರೆ ಮದುವೆ ಆದ್ಮೇಲೆ ಸ್ತ್ರೀ ಏನಕ್ಕೂ ಅಲ್ಲ, ಅದಕ್ಕೆ ಸೇವೆ ಮಾಡ್ಲಿಕ್ಕೆ, ಅವರ ಒಂದು ಮಕ್ಕಳಿಗೆ ತಾಯಿ, ಅವನಿಗೆ ಹೆಂಡತಿ, ಮನೆಗೆ ಕೆಲಸ ಮಾಡೋಷ್ಟೇ, ಅದಷ್ಟೇ ಆಕೆಯ ಕರ್ತವ್ಯ ಅಂತ ಹೆಣ್ಣಿಗೆ ಶೋಷಣೆ ಆಗ್ತಾ ಇದೆ. ಆದ್ರೂ ಕೂಡ ನಾವಿನ್ನು ಎಚ್ಚೆತ್ಕೊಳ್ತಾ ಇಲ್ಲ ಅಂತಲೂ ಕೂಡ ಮೇಡಮ್ ಹೇಳ್ಕೊಟ್ಟಿರ್ತಾರೆ. ನಂತರ ಈ ಒಂದು ಸ್ತ್ರೀಗೆ ಏನು ಗ್ರಾಮ ಪಂಚಾಯಿತಿಯಲ್ಲಿ ಮೀಸಲಾತಿ ಎಷ್ಟಿದೆ, ಆಕೆ ಇನ್ನೂ ಎಷ್ಟನ್ನ ತಿಳ್ಕೋಬೇಕು, ಮೀಸಲಾತಿ ಅಂದ್ರೇನೆ ಏನು ಅಂತ ಸ್ತ್ರೀಗೆ ಇನ್ನೂ ಗೊತ್ತಿಲ್ಲ ಕೆಲವು ಸ್ತ್ರೀಯರಿಗೆ. ಸೊ ಅದರಿಂದ ಇದೆಲ್ಲ ಪರಿಹರಿಸ್ಕೋಬೇಕು ಅಂತಂದ್ರೆ ಆಕೆಗೆ ಏನ್ ಬೇಕು, ವಿದ್ಯಾಭ್ಯಾಸ ಬೇಕು. ಸೊ ಎಜುಕೇಶನ್